ಈ ಗೌರಿ ಗಣೇಶ ಹಬ್ಬಕ್ಕೆ ನೀವೇನಾದ್ರು ಕರ್ಜಿಕಾಯಿ ಮಾಡಬೇಕಂದಿದ್ರೆ ಈ ರೆಸಿಪಿನ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇದ್ರ ಹಿಟ್ಟು ಯಾವ ಥರ ಕಲಿಸ್ಬೇಕು, ಆಮೇಲೆ ಏನು ಹಾಕಿ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ತುಂಬ ಸಿಂಪಲಾಗಿ ಮಾಡಿದ್ದೀನಿ, ಆದರೆ ತಿನ್ನುವಾಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾವು ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಆಮೇಲೆ 2-3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಅದು ನೋಡಿ, ಈ ಥರ ಒಂದು ಸರಿ ಟ್ರೈ ಮಾಡಿ. ಹಿಟ್ಟು ಈ ಥರ ನಾವು ಕಲಿಸ್ಕೊಂಡ್ರೆ ಕರ್ಜಿಕಾಯಿ ತಿನ್ನುವಾಗ ಬಾಯಿಗೆ ನಮಗೆ ಸ್ಮೂತಾಗಿ ಸಿಗುತ್ತೆ, ಜಾಸ್ತಿ ಹಾರ್ಡಾಗಿ ಇರೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಯಾವ ಥರ ಆಗಿತ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ನೋಡ್ತಾ ಇದ್ದರೆ ಇನ್ಸ್ಟಾ, ಫೇಸ್ಬುಕ್ಕು, ಯೂಟ್ಯೂಬ್ ನೋಡ್ತಾ ಇದ್ದರೆ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಾಡಿರೋದು ಕರ್ಜಿಕಾಯಿ ಕೊಬ್ಬರಿಯಿಂದ, ಇದರಲ್ಲಿ ಏನು ಮಿಕ್ಸ್ ಮಾಡಲ್ಲ. ನಾನು ತುಂಬ ಹೆಲ್ದಿ ಕರ್ಜಿಕಾಯಿ ಮಾಡಿರೋದು. ಇಲ್ಲಿ ನೋಡಿ, ಈ ಕೊಬ್ಬರಿನ ಇದು ಹೆರ್ಚು ಮನೆಯಲ್ಲಿ ಹೆರ್ಚ್ಕೊಂಡು, ಅದೇ ಹೆರ್ಚು ಮನೆಯಲ್ಲಿ ಬೆಲ್ಲನೂ ಹೆರ್ಚ್ಕೊಂಡಿದ್ದೀನಿ. ಹೆರ್ಚ್ಕೊಂಡು ಈ ಬೆಲ್ಲನ ಅದರಲ್ಲಿ ಹಾಕ್ಕೋಬೇಕು. ಈ ಥರ ನಾವು ಬೆಲ್ಲದ ಕರ್ಜಿಕಾಯಿ ಮಾಡೋದ್ರಿಂದ ಇದು ತುಂಬ ಹೆಲ್ದಿ ಇರುತ್ತೆ. ಆಮೇಲೆ ಶುಗರ್ ಇರೋರು ತಿನ್ಕೋಬಹುದು. ಸಕ್ಕರೆಯಿಂದ ಮಾಡಿದ್ರೆ ಅವ್ರಿಗೆ ತುಂಬ ನಾವು ಬಾಯಿ ಕಟ್ಟಬೇಕಾಗುತ್ತೆ. ಬೆಲ್ಲದಿಂದ ಮಾಡಿದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿನ್ಕೋಬೋದು, ಅಷ್ಟು ಹೆಲ್ದಿಯಾಗಿ ಇರುತ್ತೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಏನೂ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್, ಫುಲ್ಲು ಕೊಬ್ಬರಿಯಿಂದನೇ ನಾನು ಮಾಡಿರೋದು. ಇದರಿಂದ 2 ಥರ ನಾನು ವೆರೈಟಿ ಮಾಡಿದ್ದೆ. ಇದರಿಂದನೇ ನಾನು ಕೊಬ್ಬರಿ ಉಂಡೆನೂ ಮಾಡಿದ್ದೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದು ಕೊಬ್ಬರಿ ಉಂಡೆ ಈ ಥರ ಮಾಡಿ ನಮಗೆ ಬಾಣಂತಿಯರಿಗೆಲ್ಲ ತಿನ್ನೋಕ್ಕೆ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಕೊಡ್ತಾರೆ ನಮ್ಮ ಇದರಲ್ಲಿ. ಆಮೇಲೆ ಇಲ್ಲಿ ನೋಡಿ, ಹಿಟ್ಟನ್ನ ಎಷ್ಟು ಚೆನ್ನಾಗಿ ಇಟ್ಬಿಟ್ಟಿದ್ನಲ್ಲ, ತುಂಬ ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ ಹಿಟ್ಟು. ಆಮೇಲೆ ಈ ಥರ ಇದನ್ನು ಲಟ್ಟಿಸ್ಕೊಂಡು ಈ ಕರ್ಜಿಕಾಯಿ ಮಾಡೋ ಮಣೆಯಲ್ಲಿ ಮಾಡ್ಕೊಂಡ್ಬಿಟ್ರೆ ಕರ್ಜಿಕಾಯಿ ರೆಡಿ ಆಗುತ್ತೆ. ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ, ತಿನ್ನುವಾಗ ಎಷ್ಟು ಸ್ಮೂತ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಆಗಿತ್ತು ಅಂತ. ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಥರ ಮಾಡಿಕೊಂಡು ಇದನ್ನು ಇಟ್ಕೊಂಡು ಆಮೇಲೆ ನಾನು ಫ್ರೈ ಮಾಡ್ಕೊಂಡಿದ್ದೆ. ತುಂಬ ಒಂದೇ ಸಾರಿಗೆ ಎಲ್ಲ ಮಾಡಿಕೊಂಡು ಹಾಗೆ ಫ್ರೈ ಮಾಡೋಕ್ಕಾಗಲ್ಲ. ಇಷ್ಟ ಆಗಿದೆ ನೋಡಿ. ನಿಮ್ಗೆ ಯಾವ ಡಿಸೈನ್ ಇಷ್ಟನೋ ಇಲ್ಲ ನೀವು ಹಾಗೆ ಕೈಯಿಂದ ಮಾಡಬೇಕಂದ್ರೆ ಮಾಡ್ಕೊಳ್ಳಿ. ಈಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ನಾನು ಎಣ್ಣೆಯಲ್ಲಿ ಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ, ಜಾಸ್ತಿ ಎಣ್ಣೆಯನ್ನು ಬಿಸಿ ಆಗೋಕ್ಕೆ ಬಿಟ್ಟಿಲ್ಲ ನಾನು. ಜಾಸ್ತಿ ಎಣ್ಣೆ ಬಿಸಿ ಆದರೆ ಇವು ಕಲರು ತುಂಬ ಡಾರ್ಕ್ ಆಗಿಬಿಡುತ್ತೆ. ನೋಡಿ, ಈ ಥರ ನೀವು ಒಂದು ಸಾರಿ ಟ್ರೈ ಮಾಡಿ. ಗರಿಗರಿಯಾದ ಕರ್ಜಿಕಾಯಿ ರೆಡಿಯಾಗುತ್ತೆ. ಗಣೇಶನಿಗೆ ಪ್ರಿಯವಾದ ಕರ್ಜಿಕಾಯಿ ರೆಡಿ ಮಾಡಿಕೊಂಡು ನೀವು ಮಾಡ್ಕೋಬೋದು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನಂತೂ ಈ ಥರ ಕರ್ಜಿಕಾಯಿ ಮಾಡಿ ರೆಡಿ ಮಾಡಿದ್ದೆ. ನಾವಂತೂ ಈ ಥರನೇ ಮಾಡೋದು. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ಅರ್ಧ ಕೆಜಿ ಕೊಬ್ಬರಿಗೆ ಎಷ್ಟೊಂದು ಆಗಿತ್ತು ಅಂತ ನಾನು ತೋರಿಸ್ತೀನಿ ನಿಮಗೆ. ಇದನ್ನು ಎಷ್ಟು ದಿವಸನಾದರೂ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು, ಒಂಚೂರು ಹಾಳಾಗಲ್ಲ. ಯಾಕಂದರೆ ನಾವು ಹಿಟ್ಟಲ್ಲಿ ಎಣ್ಣೆ ಮತ್ತು ಇದು ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ಇದು ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಟೋರ್ ಮಾಡಿ ನಾವು ಇಟ್ಕೊಂಡಿದ್ವಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್. ಇಲ್ಲಿ ನೋಡಿ ಎಷ್ಟು ಸ್ಮೂತಾಗಿದೆ, ಎಷ್ಟು ಗರಿ ಆಗಿದೆ ಇದು ಕರ್ಜಿಕಾಯಿ. ನೋಡಿ, ಸ್ವಲ್ಪ ಹಿಡಿಯೋದ ತಕ್ಷಣ ಇದು ಪೌಡ್ರ್ ಆಗ್ತಾಯಿದೆ. ತುಂಬ ರುಚಿಯಾಗಿ ಇರುತ್ತೆ ಕೊಬ್ಬರಿ ಕರ್ಜಿಕಾಯಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.